ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ಹಿರಿಸಾವೆ ಕಿರಣ್. ನೀಳ್ಗತೆ ಲಿಚ್ಚಪಿಗೆ ಸ್ವಾಗತ. ಇಲ್ಲಿಯವರೆಗೆ ಶೃಂಗ ಸಾಮ್ರಾಜ್ಯದ ರಾಜ ಸುಮೇರು ನವರಾತ್ರಿಯ ಸಂದರ್ಭದಲ್ಲಿ ಸಂಗೀತ ನೃತ್ಯ ಸ್ಪರ್ಧೆ ಏರ್ಪಡಿಸಿರುತ್ತಾನೆ. ಅದರಲ್ಲಿ ಪಕ್ಕದ ರಾಜ್ಯದ ಲಿಚ್ಚಪಿ ಎಲ್ಲ 5 ವಿಭಾಗಗಳಲ್ಲಿ ಗೆದ್ದು ನಾಟ್ಯ ತರಂಗಿಣಿ ಬಿರಿದು ಪಡೆದಿರುತ್ತಾಳೆ. ಆದರೆ ನಿಜ ಸಂಗತಿಯೆಂದರೆ ಅವಳು ಹಾಗೂ ಅನಿರುದ್ಧ ರಾಜ ಸುಮೇರುವನ್ನು ಕೊಲ್ಲಲು ನಿಯುಕ್ತಿಯಾಗಿರುತ್ತಾರೆ. ಹೀಗಿರುವಾಗಲೇ ಲಿಚ್ಚಪಿ ಹಾಗೂ ಅನಿರುದ್ಧನ ಕೊಲೆಯ ಪ್ರಯತ್ನವಾಗುತ್ತದೆ. ಈ ಮಧ್ಯೆ ರಾಜ ಸುಮೇರುವಿನ ತಮ್ಮ ವಿಂಧ್ಯನ ಹತ್ಯೆಯಾಗಿ ಊರಲ್ಲೆಲ್ಲ ಗುಲ್ಲಾಗುತ್ತದೆ. ಇದೇ ಕಾರಣವಡ್ಡಿ ಅನಿರುದ್ಧನ ಬಂಧನವಾಗಿ ಲಿಚ್ಚಪಿ ದಿಗ್ಭ್ರಮೆಯಾಗುತ್ತಾಳೆ. ಈ ನಡುವೆ ಮಹಾರಾಜ ಲಿಚ್ಚಪಿಯನ್ನು ತನ್ನ ಅಪ್ರತಿಮ ಖಾಸಗಿ ಬಂಗಲೆಯಾದ ಮಿಹಿರಾ ಮಹಲಿಗೆ ಕರೆತರುತ್ತಾನೆ. ಭಾಗ 11 ಚಿರತೆ ಒಲವಿನೊರತೆ. ಇಬ್ಬರೂ ರಥವೇರಿದರು. ರಾಜ ತಾನೇ ರಥ ಓಡಿಸತೊಡಗಿದ. ಕೊಂಚ ದೂರ ಸಾಗಿ ರಥದಿಂದ ಕುದುರೆಯನ್ನು ಬೇರ್ಪಡಿಸಿ ಇಬ್ಬರೂ ಕುದುರೆ ಏರಿದರು. ಲಿಚ್ಚಪಿಯ ಎದೆ ಭಾರವಾಗಿ ಹೊಡೆದುಕೊಳ್ಳುತ್ತಿತ್ತು. ಲಯ ತಾಳ ತಪ್ಪಿದ ಭಂಗ ನೃತ್ಯದಂತೆ ಕುದುರೆ ಓಡುತ್ತಿತ್ತು. ಎತ್ತಿನ ಕುದುರೆಯ ಗಾಡಿಗಳಲ್ಲಿ ಹೋಗಿದ್ದಳಾದರೂ ಎಂದೂ ತಾನೇ ಕುದುರೆ ಹತ್ತಿರಲಿಲ್ಲ. ಅದೂ ರಾಜನೊಂದಿಗೆ. ಮೈ ಜುಮ್ಮೆಂದಿತ್ತು. ಬಹುಶಃ ಆತನ ಪತ್ನಿಯರಿಗೂ ಸಿಗದ ಭಾಗ್ಯ ತನಗೆ. ತಾನೇನು ಸವತಿಯಲ್ಲದಿದ್ದರೂ ಇವನೊಂದಿಗೆ ಇರುವಾಗ ಈತನ ಪತ್ನಿಯರೇಕೆ ನೆನಪಾಗುತ್ತಾರೆ? ಹೋಲಿಕೆ ಮನದ ಮೂಲೆಯಲ್ಲಿ ಏಕೆ ಇಣುಕುತ್ತೆ? ಅರಿವಾಗದಾಯಿತು ಅವಳಿಗೆ. ಭಯವಾಗಿದ್ದರೂ ಪುಳಕಿತಳಾಗಿದ್ದಳು. ವೇಗ ಹೆಚ್ಚಿದಂತೆ ರಾಜನ ಹೆಗಲು ಹಿಡಿದಿದ್ದವಳು ಈಗ ಪೂರ ಅವನ ನಡು ಬಳಸಿದ್ದಳು. ಅವನ ಬೆನ್ನಿಗೆ ಅವಳ ಹೃದಯ ಬಡಿತ ಕೇಳುವಷ್ಟು. ಬೇಕೆಂದೇ ವೇಗ ಹೆಚ್ಚಿಸಿದ್ದ ರಾಜ ಅವಳು ತಬ್ಬಿ ಹಿಡಿಯಲೆಂದೇ. ಚಿಕ್ಕ ವಯಸ್ಸಿನಲ್ಲಿ ಒಮ್ಮೆ ಸುಹಾಸಿನಿಯೊಡನೆ ಹೀಗೆ ಹೋಗಿದ್ದು ನೆನಪಾಯಿತು. ನೆನಪಾಗಿ ನರನಾಡಿಗಳು ಉಬ್ಬಿದವು ಅವನಿಗೆ. ಪಾಪ ವಿಧವೆ, ಈಗ ಅಳುತ್ತಾ ಕುಳಿತಿರಬೇಕು. ಲಿಚ್ಚಪಿಯ ಉಸಿರು ಅವನ ಹೆಗಲನ್ನು ಸವರುತ್ತಿತ್ತು. ಹೆದರಿ ಅವನ ಕತ್ತಿನ ಮೇಲೆ ಅವಳ ಮುಖವಿಟ್ಟು ಕೂತಿದ್ದಳು. ಹೇಗಿದೆ ಸವಾರಿ ಎಂದು ಕಿರುಚಿದ ರಾಜ. ಲಿಚ್ಚಪಿಯು ಆಕಾಶ ಮೋಡಗಳ ಮಧ್ಯೆ ವಿಹರಿಸುವಂತಿದೆ ಪ್ರಭು ಎಂದು ತಾನು ಅವನ ಕಿವಿಯಲ್ಲಿ ಪಿಸುಗುಟ್ಟಿದಳು. ಸೈನಿಕರು ನೋಡಬಾರದೆಂದು ಅಲ್ಲಿಯವರೆಗೂ ರಥದಲ್ಲಿ ಬಂದು ಈಗ ಕುದುರೆ ಹತ್ತಿದೆ. ಹೇಗಿದೆ, ವೇಗ ಹೆಚ್ಚಾಯಿತೆ ಎಂದ ರಾಜ. ಆಗ ಲಿಚ್ಚಪಿ, ಇಲ್ಲ, ವೇಗವೆಂದರೆ ನನಗೂ ಹುಚ್ಚೆ. ಮಂದವಾದ ತೋಡಿ ಬಸಂತಕ್ಕಿಂತಲೂ ದುಮ್ಮಿಕ್ಕುವ ಭೈರವ ಹಂಸಧ್ವನಿಗಳೇ ನನಗೆ ಇಷ್ಟ. ಹೆಚ್ಚಿಸಿ, ಇನ್ನೂ ವೇಗ ಹೆಚ್ಚಿಸಿ ಎಂದಳು. ಅಬ್ಬಾ, ಈ ಹೆಣ್ಣು ಮಕ್ಕಳು ಅರ್ಥವಾಗುವುದೇ ಕಷ್ಟ. ವೇಗ ಹೆಚ್ಚಾಯಿತೆಂದು ಭೀತಳಾಗುತ್ತಾಳೆಂದುಕೊಂಡರೆ ವೇಗ ಹೆಚ್ಚಿಸಿ ಎನ್ನುತ್ತಾಳಲ್ಲ. ಈ ಹಾದಿ ಗೊತ್ತಿಲ್ಲದ ಕಾಡು ಮೇಡಲ್ಲಿ ಇನ್ನೂ ಹೆಚ್ಚಿಸಿದರೆ ಕುದುರೆ ಲಯ ತಪ್ಪಬಹುದು ಎಂದುಕೊಂಡ. ಆದರೂ ವೇಗ ಹೆಚ್ಚಿಸಿದ. ಹೋ ಎಂದು ಅರಚಿದಳು ಲಿಚ್ಚಪಿ. ನನ್ನ ಜೀವನದ ಅತ್ಯಂತ ಭಾಗ್ಯದ ದಿನ ಇದು ಪ್ರಭು. ಧರೆಯ ದೊರೆಗೆ ನನ್ನ 100 ನಮನ ಎಂದು ಅವನ ಕತ್ತನ್ನು ಹಿತವಾಗಿ ಕಚ್ಚಿದಳು. ಕುದುರೆಯ ವೇಗಕ್ಕಿಂತಲೂ ರಾಜನ ರಕ್ತ ಪರಿಚಲನ ಹೆಚ್ಚಾಗಿ ಪುಳಕಿತನಾದನು. ಚಕ್ಕನೆ ನಿಂತಿತು ಕುದುರೆ. ಎದುರಿಗೆ ದೊಡ್ಡದೊಂದು ಚಿರತೆ. ಮೈ ಬೆವರಿತು ಲಿಚ್ಚಪ್ಪಿಗೆ. ಮತ್ತು ಬಿಗಿಯಾಗಿ ಹಿಡಿದಳು ರಾಜನನ್ನು. ಬಲಗೈಯಿಂದ ಚಕ್ಕನೆ ಕತ್ತಿ ತೆಗೆದ ರಾಜ. ಅದನ್ನು ನೋಡಿದ ಚಿರತೆ ಚಂಗನೆ ಇವರ ಮೇಲೆ ಹಾರಿತು. ಹೆದರಿದ ಕುದುರೆ ಪಕ್ಕಕ್ಕೆ ಹೊರಳಿ ವೇಗವಾಗಿ ಓಡಿತು. ಅದೆಷ್ಟು ವೇಗ ಬಲ್ಲವರಾರು? ಈಗ ನಿಜವಾಗಿ ಕಣ್ಣು ಮುಚ್ಚಿದಳು ಲಿಚ್ಚಪಿ.
ಹಿಂದೆಯೇ ಗಿಡಗಳ ಮರೆಯಲ್ಲಿ ಸದ್ದು ಮಾಡುತ್ತಾ ಚಿರತೆ ನುಗ್ಗುತ್ತಿತ್ತು. ಕುದುರೆ ಸಿಕ್ಕ ಸಿಕ್ಕ ಕಡೆ ದಾರಿ ಕಂಡೆಡೆಯೆಲ್ಲ ಓಡ ಹತ್ತಿತು. ಕಾಡ ಹಾದಿಯಲ್ಲಿ ಕಾಡ ಚಿರತೆಯನ್ನು ಅದರ ವೇಗವನ್ನು ನಾಡಗುದುರೆ ಮೀರಿಸಲಾದೀತೆ. ಚಿರತೆ ಹತ್ತಿರ ಹತ್ತಿರ ಬಂದು ಹೂಂಕರಿಸುತ್ತಿತ್ತು. ರಾಜ ಕತ್ತಿ ಬೀಸಲು ಎತ್ತಿಸುತ್ತಲೇ ಇದ್ದ. ಕುದುರೆ ಹುಚ್ಚು ಹತ್ತಿದಂತೆ ಓಡುತ್ತಿತ್ತು ಅಡ್ಡಾದಿಡ್ಡಿಯಾಗಿ. ವೇಗವಾಗಿ ಚಿರತೆ ತೀರಾ ಸಮೀಪಕ್ಕೆ ಬಂದಾಗ ಗಟ್ಟಿಯಾಗಿ ಹಿಡಿ ಎಂದು ಲಿಚ್ಚಪಿಗೆ ಕೂಗಿದ ರಾಜ ಜೋರಾಗಿ ಕತ್ತಿ ಬೀಸಿದ. ಕತ್ತಿ ಚಿರತೆಯ ಕತ್ತನ್ನು ಸವರಿ ಅದರ ಮುಂದಿನ ಬಲಗಾಲನ್ನು ಕತ್ತರಿಸಿತ್ತು. ಕುಂಟುತ್ತಾ ಪೊದೆಗಳ ಸಂದಿಗೆ ಸರಿದು ಮರೆಯಾಯಿತು ಚಿರತೆ. ಸ್ವಲ್ಪ ದೂರ ಸಾಗಿ ನಿಂತಿತು ಕುದುರೆ. ರಾಜ ಹಾಗೂ ಲಿಚ್ಚಪಿ ಇಬ್ಬರೂ ಪೂರಾ ಬೆವೆತಿದ್ದರು. ಸ್ವಲ್ಪ ಸುಧಾರಿಸಿಕೊಂಡು ಮತ್ತೆ ಕುದುರೆ ಏರಿ ಆರಣ್ಯ ಜಲಪಾತದ ಹತ್ತಿರ ಬಂದರು ಇಬ್ಬರು. ತೀರಾ ಎತ್ತರವಲ್ಲದ ಬಂಡೆಗಳ ನಡುವಿಂದ ಗಾಳಿಗೆ ಹಾರಾಡುವ ಸೆರಗಂತೆ ದಾರಿ ಮಾಡಿಕೊಂಡು ನೀರು ಹರಿದು ಸ್ವಲ್ಪ ಎತ್ತರದ ಬಂಡೆಗಳಿಂದ ಸಣ್ಣ ಜಲಪಾತವಾಗಿತ್ತು. ಸುತ್ತಲೂ ಎತ್ತರೆತ್ತರದ ತೇಗ ಹೊನ್ನೆಯ ಮರಗಳು, ನಡುವಿಂದ ಇಣುಕುವ ಸೂರ್ಯ. ಮಧ್ಯಾಹ್ನವಾದ್ದರಿಂದ ಮೋಡ ಕಮ್ಮಿಯಾಗಿ ತೆಳು ಬಿಸಿಲಿತ್ತು. ಮೊದಲು ಇಲ್ಲಿಗೆ ಬಂದಿರುವಿರಾ ಪ್ರಭು ಎಂದಳು ನೀರಲ್ಲಿ ಕಾಲು ಅಳ್ಳಾಡಿಸುತ್ತಾ ಲಿಚ್ಚಪಿ. ಹುಚ್ಚಿ, ನಾವು ಎಲ್ಲಿದ್ದೇವೆಂದುಕೊಂಡೆ? ಮಿಹಿರ ಮಹಲಿನ ಹತ್ತಿರವೇ ಇರುವ ಆರಣ್ಯ ಜಲಪಾತ ಇದು. ನಿನ್ನನ್ನು ಕುದುರೆಯಲ್ಲಿ ಸುತ್ತಿಸಿ ಒಂದಷ್ಟು ಕಾಡು ತೋರಿಸಿ ವೇಗದ ಅಮಲೇರಿಸಿ ಇಲ್ಲಿ ಬರೋಣವೆಂದುಕೊಂಡೆ. ಜೀವನದಲ್ಲಿ ಮರೆಯಲಾಗದ ಅನುಭವವಾಯಿತು. ಚಿರತೆ ನಾ ಕಂಡಿರದ ವೇಗ ನನಗೆ ಕಾಣಿಸಿತು. ಬಹುಶಃ ಅದು ನಿನ್ನನ್ನು ಜಿಂಕೆ ಎಂದುಕೊಂಡಿರಬೇಕು. ಅದಕ್ಕೆ ಹೊಂಚು ಹಾಕಿ ಹಾರಿತ್ತು. ನೋಡು, ಚಿರತೆಗೂ ನೀನು ಹುಚ್ಚು ಹಿಡಿಸಿದ್ದಿ ಎಂದು ನಕ್ಕ ರಾಜ. ನಕ್ಕಲಿ ಚಪಿ, ಸುಮ್ಮನಿರಿ, ಜೀವವೇ ಬಾಯಿಗೆ ಬಂದಿತ್ತು. ನಿಮ್ಮ ಅಪ್ಪುಗೆಯಲ್ಲಿದ್ದಾಗಲೇ ಹೀಗೆ ಆ ದುಷ್ಟ ಎರಗಬೇಕೇ? ನನ್ನ ಜೀವನವೇ ಹಾಗಾಗಿದೆ. ಸ್ವಲ್ಪ ನಿರಾಳವೆಂದುಕೊಂಡರೆ ಒಂದು ರಾಕ್ಷಸ ಅಲೆ ಅಪ್ಪಳಿಸುತ್ತೆ. ಇರಲಿ ಬಿಡಿ, ನೀವಂತೂ ಭಲೇ ಧೈರ್ಯವಂತರು ಎಂದು ಚಿರತೆಯನ್ನು ಗಾಯಗೊಳಿಸಿದ ಸಾಹಸವನ್ನು ಶ್ಲಾಘಿಸಿದಳು. ಮತ್ತೆ ನನ್ನ ಹರಿಣಿಯನ್ನು ಚಿರತೆಯಿಂದ ರಕ್ಷಿಸಲು ನಾನು ಹುಲಿಯಾಗಬಾರದೆ? ಸರಿ ಬಾ, ಜಲಪಾತದಲ್ಲಿ ಮೀಯೋಣ ಎಂದು ಹೆಗಲ ಮೇಲೆ ಕೈಯಿಟ್ಟ. ಆಶ್ಚರ್ಯಚಕಿತಳಾದ ಲಿಚ್ಚಪಿ, ಹಾಂ, ಹೀಗೆಯೇ? ಇದೇ ದಿರಿಸಲ್ಲೆಯೇ? ಬೇರೆ ವಸ್ತ್ರವಿಲ್ಲವಲ್ಲ? ನಕ್ಕ ರಾಜ, ನೀನೇ ಹೇಳಿದೆಯಲ್ಲ ನಿರೀಕ್ಷೆ ಬೇಡ ಎಂದು. ಏನೂ ಆಗದು, ಬಾ, ನಿಸರ್ಗದೊಂದಿಗೆ ನೀರಾಗಿ ನೀರಿನೊಂದಿಗೆ ಬೆರೆತು ಬೆರೆಯೋಣ ಎಂದು ಅವಳನ್ನು ನೀರಿಗೆ ಎಳೆದೇ ಬಿಟ್ಟ ರಾಜ. ನಡುವರೆಗೂ ಇದ್ದ ನೀರಿನಲ್ಲಿ ಅವನೊಂದಿಗೆ ಬಿದ್ದಳು ಲಿಚ್ಚಪಿ. ನಿಧಾನಕ್ಕೆ ನಡೆದು ಧುಮ್ಮಿಕ್ಕುವ ಜಲಪಾತದ ಕೆಳಗೆ ನಿಂತರು. ಬೆನ್ನಿಗೆ ಯಾರೋ ಹೊಡೆದಂತೆ ನೀರು ಮೇಲೆ ಬಿದ್ದು ಹಿತವಾದ ನೋವುಂಟು ಮಾಡುತ್ತಿತ್ತು. ಅಲ್ಲಿದ್ದ ಚಿಕ್ಕ ಬಂಡೆಯ ಮೇಲೆ ಕೂತಳು ಲಿಚ್ಚಪಿ. ರಾಜನು ಎದುರಿನ ಬಂಡೆಯ ಮೇಲೆ ಕೂತ. ಸಣ್ಣ ಸೋನೆಯ ಹನಿಯಂತೆ ಇಬ್ಬರ ಮೈಮೇಲೂ ಹನಿ ಬೀಳುತ್ತಿತ್ತು. ಮೇಲ್ವಸ್ತ್ರ ತೆಗೆದ ರಾಜ ನೀರಿಗೆ ಮೈಯೊಡ್ಡಿ ಬಂದು ಕೂತ. ಈಗ ಹೇಳುವೆ ಕೇಳು, ನಾನು ಕಲಾವಿದನಾದ ನನ್ನ ಬಾಲ್ಯದ ಕಥೆ ಎಂದು ಅವಳ ಮೈಮೇಲೆ ನೀರೆರಚಿದ. ಓ, ಅದಕ್ಕೆ ಇಷ್ಟು ದೂರ ಬರಬೇಕಿತ್ತೆ? ಏನು ಮಗುವಾಗಿದ್ದೀರಿ ಇಂದು ಎಂದು ತಾನು ನೀರನ್ನು ಅವನ ಮೇಲೆ ಎರಚಿದಳು. ನಿಜ ಲಿಚ್ಚಪಿ, ಮನಸ್ಸು ಹಗುರಾಗಿದೆ ಇಂದು. ಮಗುವಾಗಿದ್ದೇನೆ, ಕುದುರೆ ಸವಾರನಾಗಿದ್ದೇನೆ, ರಥವಾಹಕನಾಗಿದ್ದೇನೆ, ಬೇಟೆಗಾರನಾಗಿದ್ದೇನೆ, ಈಜುಗಾರನಾಗಿದ್ದೇನೆ ಇಂದು. ಎಲ್ಲ ನಿನಗಾಗಿ, ಅಥವಾ
ನಿನ್ನ ನೆಪದಲ್ಲಿ ನನಗಾಗಿ. ಚಿಕ್ಕಂದಿನಲ್ಲಿ ಅರಮನೆಯ ಈಜುಕೊಳದಲ್ಲಿ ತುಂಬ ಈಜುತ್ತಿದ್ದೆ ನಾನು. ಅದೆಲ್ಲ ನೆನಪಾಯಿತು. ಯಾವ ಅರಮನೆ ಪ್ರಭು ಅದು? ಆಗ ಅದಾವ ಅರಮನೆ? ಈಗ ವಿಂಧ್ಯನ ಹತ್ಯೆಯಾಯಿತಲ್ಲ, ಅದರ ಹತ್ತಿರದ ರಾಜ್ಯವಷ್ಟೇ ನಮ್ಮದಿತ್ತು ಲಿಚ್ಚಪಿ. ಅಪ್ಪಾಜಿಯವರು ಅಲ್ಲಿ ಹೊಸದಾಗಿ ಅರಮನೆ ಕಟ್ಟಿಸಿದ್ದರು. ಅಲ್ಲೇ ನಾನು ವಿಂಧ್ಯ ಹುಟ್ಟಿದ್ದು ಬೆಳೆದದ್ದು. ನನಗೊಬ್ಬ ಸೋದರ ಮಾವನಿದ್ದ, ಪರಮಜಿತನೆಂದು. ಅವನು ನಮ್ಮ ಅರಮನೆಯಲ್ಲೇ ಇದ್ದ, ಅಪ್ಪಾಜಿಯವರ ಕೋಶಾಧ್ಯಕ್ಷನಾಗಿ. ಅವನಿಂದಲೇ ನಾನು ಚಿತ್ರಕಲೆ ಕಲಿತದ್ದು. ಓಹೋ, ಸೋದರ ಮಾವನೇ ಗುರು ಹಾಗಾದರೆ ಎಂದಳು ಲಿಚ್ಚಪಿ. ಹೌದು, ಅವನು ತನ್ನ ಮನೆಯಲ್ಲಿ ಒಂದು ದೊಡ್ಡದಾದ ಚಿತ್ರಕುಟೀರವನ್ನೇ ಕಟ್ಟಿಸಿದ್ದ. ಬಟ್ಟೆಯ ಮೇಲೆ, ಕಲ್ಲಿನ ಮೇಲೆ, ಗೋಡೆಗಳ ಮೇಲೆ ಚಿತ್ರ ರಚಿಸುತ್ತಿದ್ದ. ಅದಕ್ಕಾಗಿ ವಿಶೇಷ ಬಟ್ಟೆಗಳನ್ನು, ಕುಂಚವನ್ನು, ದಾರಗಳನ್ನು, ಬಣ್ಣಗಳನ್ನು ಪಕ್ಕದ ರಾಜ್ಯದಿಂದ ಹಾಗೂ ವಿದೇಶಗಳಿಂದಲೂ ತರಿಸುತ್ತಿದ್ದ. ಅವನ ಇನ್ನೊಂದು ವೈಶಿಷ್ಟ್ಯವೆಂದರೆ ಅನೇಕ ಹೂಗಳಿಂದ, ಎಲೆಗಳಿಂದ ಅಪೂರ್ವ ಬಣ್ಣಗಳನ್ನು ತಯಾರು ಮಾಡಿಸುತ್ತಿದ್ದ. ಗೆಳೆಯರೆಲ್ಲ ಆಡುವಾಗ ನಾನು ಅವನ ಕುಟೀರಕ್ಕೆ ಹೋಗಿ ಅವನು ಹೇಗೆ ಚಿತ್ರಿಸುತ್ತಾನೆ ಎಂದು ನೋಡುತ್ತಿದ್ದೆ. ಅವನು ಪಕ್ಕದಲ್ಲಿ ಕೂರಿಸಿಕೊಂಡು ಗಮನಿಸುವಂತೆ ಹೇಳುತ್ತಿದ್ದ. ಆಮೇಲೆ ಎಂದಳು ತಪ್ಪೆಯಾದ ಕೂದಲು ಸರಿ ಮಾಡಿಕೊಳ್ಳುತ್ತಾ. ಬಾ, ಸ್ವಲ್ಪ ಬೆನ್ನುಜ್ಜು ಎಂದು ಕರೆದು ಅವಳು ಸುಮ್ಮನಿದ್ದಾಗ ಹತ್ತಿರ ಸೆಳೆದ. ಅವನ ಹಿಂದೆ ಬಂದು ನಿಧಾನವಾಗಿ ಅವನ ಬೆನ್ನನ್ನು ಉಜ್ಜತೊಡಗಿದಳು ಲಿಚ್ಚಪಿ. ಮುಂದುವರೆದ ರಾಜ. ಒಮ್ಮೆ ನಾನು ಅವನ ಕುಟೀರಕ್ಕೆ ಹೋದಾಗ ಅವನಿರಲಿಲ್ಲ. ಒಂದು ಕುದುರೆ ಹಾಗೂ ಅದರ ಮರಿಯ ಚಿತ್ರ ಬಿಡಿಸಿದ್ದ. ಏನನ್ನಿಸಿತೋ, ನಾನು ಅಲ್ಲಿದ್ದ ಬಣ್ಣ ಅದ್ದಿ ಹಾಕಿಯೇ ಬಿಟ್ಟೆ. ಮುಗಿದ ಮೇಲೆ ತಿರುಗಿದರೆ ಅಲ್ಲಿ ಮಾವ. ಯಾವಾಗಲೋ ಬಂದಿದ್ದವನು ಹಾಗೆ ನೋಡುತ್ತಿದ್ದನಂತೆ. ನಂತರ ಹಾಗೆಯೇ ಅವನ ಮಾರ್ಗದರ್ಶನದಲ್ಲಿ ಚಿತ್ರ ಬಿಡಿಸುತ್ತಿದ್ದೆ. ಆಗಾಗ ಯುದ್ಧ ಕಲೆ ಕಲಿಯುತ್ತಿದ್ದವರಿಗೆ ಇದು ಹೇಗೆ ಸಿದ್ಧಿಸಿತು ಎಂದು ಹಿಂಗತ್ತಿನ ಮೇಲೆ ಯುದ್ಧದಿಂದ ಗಾಯವಾಗಿದ್ದ ಮಚ್ಚೆಯ ಕಲೆಯನ್ನು ಉಜ್ಜುತ್ತಾ ಕೇಳಿದಳು ಲಿಚ್ಚಪಿ. ಯುದ್ಧ ಕಲೆ ಕಲಿಯುತ್ತಿದ್ದವರಿಗೆ ಈ ಚಿತ್ರಕಲೆ ಹೇಗೆ ಸಿದ್ಧಿಸಿತು ಪ್ರಭು ಎಂದು ಹಿಂಗತ್ತಿನ ಮೇಲೆ ಯುದ್ಧದಿಂದ ಗಾಯವಾಗಿದ್ದ ಮಚ್ಚೆಯ ಕಲೆಯನ್ನು ಉಜ್ಜುತ್ತಾ ಕೇಳಿದಳು. ಯುದ್ಧ ಕಲೆ, ಶಾಸ್ತ್ರಗಳು, ಶಸ್ತ್ರಾಭ್ಯಾಸ, ಕುದುರೆ ಸವಾರಿ, ಈಜುವುದು ಬಹುತೇಕ ನನಗೆ ಮಲತಾಯಿ ಇದ್ದಂತೆ. ಈ ಚಿತ್ರಕಲೆಯೇ ತಾಯಿ ಇರಬೇಕು, ಸಹಜವಾಗಿ ಹರಿದಿತ್ತು. ವಂಶದಲ್ಲಿ ಅವನಿಂದ ನನಗೆ. ಒಮ್ಮೆ ಅಪ್ಪಾಜಿಯ ಜೊತೆ ಅರಣ್ಯದಲ್ಲಿ ಆನೆ ಹಿಡಿಯುವ ಖೆಡ್ಡ ನೋಡಲು ಹೋಗಿದ್ದೆ. ಅದೇ ನಾನು ಬರೆದ ಮೊದಲ ಚಿತ್ರ. ತಕ್ಕ ಮಟ್ಟಿಗಿದ್ದರೂ ಮಾವ ಹುರಿದುಂಬಿಸಿದ್ದ, ತಿದ್ದಲು ಪ್ರೇರೇಪಿಸಿದ್ದ. ನಂತರ ಆಗಾಗ ಚಿತ್ರ ರಚಿಸುತ್ತಿದ್ದೆ. ಆದರೆ ಹೆಚ್ಚಾದ ಶಾಸ್ತ್ರಾಭ್ಯಾಸ, ಅಪ್ಪನ ಅನಾರೋಗ್ಯ, ನನ್ನ ಮದುವೆ, ಪಟ್ಟಾಭಿಷೇಕ, ಯುದ್ಧಗಳು ಇವುಗಳ ನಡುವಲ್ಲಿ ನನ್ನಲ್ಲಿನ ಕಲಾವಿದ ನಾ ರಚಿಸಿದ ಖೆಡ್ಡಾದ ಆನೆಯಂತೆಯೇ ಆಗಿದ್ದ. ಈಗ ಕಳೆದ 4-5 ವರ್ಷಗಳಿಂದ ಇಲ್ಲಿ ಬಂದು ಆಗಾಗ ಬರೆಯುತ್ತೇನೆ, ಬಿಡಿಸುತ್ತೇನೆ. ಈ ಬಾರಿಯಂತೂ ವಿಶೇಷ ಆಕೃತಿಯೇ ರಚಿತವಾಗಲಿದೆ, ಮಹತ್ ಕೃತಿಯೇ ಹೊರಬರಲಿದೆ ಎಂದು ಅವಳ ಮೇಲೆ ಹಿಂದಿನಿಂದ ನೀರೆರಚಿದ. ಅವನ ತಲೆಗೂದಲು, ಕತ್ತು, ಬೆನ್ನು, ತೋಳುಗಳನ್ನು ಒತ್ತುತ್ತಾ ಅವಳು, ಬಿಡಬೇಡಿ ಪ್ರಭು, ಇನ್ನೆಂದೂ ನಿಮ್ಮಲ್ಲಿನ ಕಲಾವಿದನನ್ನು ಸೊರಗಲು ಬಿಡಬೇಡಿ. ಇವೇ ನಿಮ್ಮ ಜೀವಂತಿಕೆ. ನಾವು ತೀರಿದ ನಂತರವೂ ನಮ್ಮನ್ನು ಅಮರರನ್ನಾಗಿಸುವುದೇ ನಮ್ಮ ಸೇವೆಗಳು, ಸೃಷ್ಟಿಗಳು ಎಂದು ಬೆನ್ನ ಮೇಲೆ ನೀರಿನ ಸಮೇತ ಗುದ್ದತೊಡಗಿದಳು. ನಕ್ಕ ರಾಜ. ಸ್ವಲ್ಪ ಹೊತ್ತಿನ ಮುಂಚೆ ನಿರೀಕ್ಷೆ, ಆಕಾಂಕ್ಷೆ ಬೇಡವೆಂದು ಪಿಸುಗುಟ್ಟಿದವರು ಯಾರೋ
ಎಂದನು. ಮಾತಾಡಲಿಲ್ಲ ಲಿಚ್ಚಪಿ. ಅತ್ತ ಹೋಗಿ ರಾಜ ಚೀಲ ಬಿಚ್ಚಿ ಕೈಲಿ ಏನೋ ಹಿಡಿದು ತಂದು ಅವಳಿಗೂ ಕೊಟ್ಟು ತಾನು ತಿನ್ನತೊಡಗಿದ. ಬೆಲ್ಲದಿಂದ ಮಾಡಿದ್ದ ಕೊಬ್ಬರಿ ಮಿಠಾಯಿ. ಬೆಲ್ಲದಂಟಿಗೋ ನೀರಿನ ತೇವಕ್ಕೋ ಭಾವದ ವೇಗಕ್ಕೋ ಲಿಚ್ಚಪಿಯ ತುಟಿಗಳು ಬಿರಿದು ಕೆಂಪಾಗಿದ್ದವು, ಬಿರುಗೆಂಪಾಗಿದ್ದವು. ರಾಜನ ಕಣ್ಣನ್ನು ಕುಕ್ಕಿದ್ದವು. ಸೂರ್ಯನ ಕಿರಣಗಳ ಪ್ರತಿಫಲಿಸಿ ನೀರಿನ ಧಾರೆ ಮೇಲಿಂದ ಜಿಗಿದು ಚಿಮ್ಮುತ್ತಿತ್ತು. ಅಲ್ಲಲ್ಲಿ ದಟ್ಟವಾಗಿ ಹಾಲಿನ ನೊರೆಯಂತೆ, ಅಲ್ಲಲ್ಲಿ ಚಿಕ್ಕದಾಗಿ ಬೆಳ್ಳಿಯ ಸೀರೆಯ ಝರಿಯಂತೆ ನೀರು ಸುರಿಯುತ್ತಿತ್ತು ಮೇಲಿಂದ ಕೆಳಗೆ. ನಡುವೆ ತಾಂಡವನ ಎದೆಯಂಥ ರೌದ್ರ ಬಂಡೆಗಳು. ಮಂಡಿಯವರೆಗೂ ಇದ್ದ ನೀರಲ್ಲಿ ಲಿಚ್ಚಪಿ ಕಾಲಲ್ಲಾಡಿಸುತ್ತಾ ನಲಿಯುತ್ತಿದ್ದಳು. ಕೂದಲೆಲ್ಲ ಕೆದರಿ ಜಲಪಾತದ ಸೌಂದರ್ಯದ ಪ್ರತಿರೂಪವನ್ನೇ ಅವಳಲ್ಲಿ ಬಿಂಬಿಸಿತ್ತು. ಕುಂಕುಮವಿಲ್ಲದ ಹಣೆ ಅಗಲವಾಗಿ ಶುಭ್ರವಾಗಿ ನೀರಿನ ಹನಿಗಳಿಂದ ಕಂಗೊಳಿಸುತ್ತಿತ್ತು. ಅಸ್ತವ್ಯಸ್ತವಾಗಿದ್ದ ಉಡುಗೆಯ ಬಗ್ಗೆ ಅವಳ ಗಮನವೇನೂ ಇರಲಿಲ್ಲ. ನೀರಲ್ಲಿದ್ದ ಪಾದಗಳನ್ನು ಸವರುತ್ತಿದ್ದ ಮೀನುಗಳನ್ನು ಕಂಡು ರಾಜನಿಗೆ ಅಸೂಯೆಯಾಗದೇ ಇರಲಿಲ್ಲ. ಕೈಲಿದ್ದ ಬಂಗಾರದ ಬಳೆಗಳು ನೀರಿನೊಂದಿಗೆ ಜಲಕವಾಡುತ್ತಿದ್ದವು. ಅವಳ ಕಾಲುಗಳನ್ನು ಎತ್ತಿ ತನ್ನ ತೊಡೆಯ ಮೇಲೆ ಪಾದಗಳನ್ನು ಇಟ್ಟುಕೊಂಡ ರಾಜ. ಲಿಚ್ಚಪಿ, ನನಗೊಂದು ವಿಚಿತ್ರ ಬಯಕೆಯಾಗುತ್ತಿದೆ. ಬೇಡವೆನ್ನದಿರು, ಬೇಡವೆನ್ನದಿರು ಎಂದ. ನೀರಿನ ರಭಸಕ್ಕೆ ಅವನ ಮಾತು ಪಿಸುಗುಟ್ಟಿದಂತೆಯೇ ಇತ್ತು. ಏನವನ ಬಯಕೆ ಎಂದು ಲಿಚ್ಚಪಿಗೆ ನಾಚಿಕೆ, ಭಯ ಹಾಗೂ ಆಶ್ಚರ್ಯಗಳುಂಟಾದವು. ಅವನ ಕೈಲಿದ್ದ ಅವಳ ಕಾಲುಗಳು ಅದರಿದವು, ಬೆರಳುಗಳು ಚದುರಿದವು. ಏನವನ ಬಯಕೆ ಎಂದು ಲಿಚ್ಚಪಿಗೆ ನಾಚಿಕೆ, ಭಯ ಹಾಗೂ ಆಶ್ಚರ್ಯಗಳುಂಟಾದವು. ಅವನ ಕೈಲಿದ್ದ ಅವಳ ಕಾಲುಗಳು ಅದುರಿದವು, ಬೆರಳುಗಳು ಚದುರಿದವು. ಮಿತ್ರರೇ, ಇಲ್ಲಿಗೆ ಈ ಭಾಗ ಮುಗಿಸುತ್ತಿದ್ದೇನೆ. ಮುಂದಿನ ಭಾಗದಲ್ಲಿ ರಾಜ ಸುಮೇರುವಿನ ಬಯಕೆ ಏನು? ಚಿರತೆ ಬಂದದ್ದು ಆಕಸ್ಮಿಕವೋ ಸಂಚೋ? ಅನಿರುದ್ಧ ಏನಾದ? ವಿಂಧ್ಯನನ್ನು ಕೊಲೆಗೈದವರಾರು? ಅಮಾತ್ಯರ ತಂತ್ರವೇನು? ಮುಕ್ತವಾಗಿ ಅಭಿಪ್ರಾಯಿಸಿ. ನಿಮ್ಮ ವಿಶ್ವಾಸಿ ಹಿರಿಸಾವೆ ಕಿರಣ್.